ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ದಿಢೀರಾಗಿ ಮಾಡುವಂಥ ತುಂಬ ರುಚಿಯಾಗಿರುವಂಥ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಸಂಜೆ ಹೊತ್ತು ತಿನ್ನೋದಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಿಟ್ಟುಗಳನ್ನು ಸೇರಿಸಿ ಮಾಡುವಂಥ ದೋಸೆ ಇದು. ಹಾಗೆ 1/4 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇದರ ಜೊತೆಗೇ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸೋಣ. ಇದು ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ನೀವು ಉಪಯೋಗಿಸ್ತಿರಲ್ಲ, ಅದೇ ಸೇಮ್ ಕಡಲೆ ಹಿಟ್ಟನ್ನೇ ನಾನು ಉಪಯೋಗಿಸಿರೋದು ಇಲ್ಲಿ. ಹಾಗೆ 1/4 ಕಪ್ಪಷ್ಟು ಚಿರೋಟಿ ರವೆ. ಬಾಂಬೆ ರವೆ ಆದರೆ ಸ್ವಲ್ಪ ಹೊತ್ತು ನೆನೆಸ್ಬೇಕಾಗತ್ತೆ. ಚಿರೋಟಿ ರವೆ ಆದರೆ ನಾವು ಡೈರೆಕ್ಟಾಗಿ 1/4 ಕಪ್ಪಷ್ಟು ಸೇರಿಸ್ಕೋಬೋದು. ಅರ್ಧ ಟೀ ಸ್ಪೂನಷ್ಟು ಉಪ್ಪು. ನೀವು ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಉಪ್ಪನ್ನು ರುಚಿಗೆ ತಕ್ಕನಾಗಿ ಹಾಕಿ. ನಾನು ಎಲ್ಲ ಸೇರಿ 1 ಕಪ್ ಹಾಕಿದ್ದೀನಿ. ಉಪ್ಪನ್ನು ಅರ್ಧ ಟೀ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ಈಗ ಇವೆಲ್ಲನೂ ಕೂಡ ಡ್ರೈ ಆಗಿನೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತಕ್ಷಣವೇ ಮಾಡುವಂಥ ದೋಸೆ. ಹಾಗೆ ಇದ್ರ ಜೊತೆಗೆ ನಾವು ಮೊಸರನ್ನಾಗಲಿ ಏನನ್ನೂ ಸೇರಿಸಬೇಕಾಗಿಲ್ಲ. ಬರೀ ಇವಿಷ್ಟೇ ಸಾಕು. ಕಡಲೆ ಹಿಟ್ಟು ಹಾಕಿರೋದ್ರಿಂದ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀರನ್ನು ಮಾತ್ರ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಒಟ್ಟಿನಲ್ಲಿ ಸೇರಿಸಿದ್ದೀನಿ. ಹಿಟ್ಟಿನ ಮೇಲೆ ಸ್ವಲ್ಪ ನೀರು ಆಚೀಚೆ ಆಗ್ಬೋದು, ಬಟ್ ಆಲ್ಮೋಸ್ಟ್ 1 ಕಪ್ಪಷ್ಟು ನೀರು ಬೇಕಾಗತ್ತೆ. ಚೆನ್ನಾಗಿನ್ನ ಮಿಕ್ಸ್ ಮಾಡಿ. ದೋಸೆ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿಯೇ ಇದ್ದರೆ ಒಳ್ಳೆಯದು. ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ, ಅಷ್ಟೇ ಕನ್ಸಿಸ್ಟೆನ್ಸಿನಲ್ಲೇ ಇದನ್ನು ಹದ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರ ಜೊತೆಗೆ ಹೆಚ್ಚಿರೋವಂಥ ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಚಿಕ್ಕ ಹಸಿಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಅದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಅದನ್ನು ಸೇರಿಸೋಣ. ಅರ್ಧ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ಎಲ್ಲ 1/4 ಕಪ್ ತೊಗೊಂಡಿದ್ದೆ ಹಿಟ್ಟುಗಳನ್ನು. ಇದನ್ನು ಕೂಡ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಇವೆಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಹಿಟ್ಟಲ್ಲಿ ನೀವು 2 ದೋಸೆನ ಹಾಕ್ಕೋಬೋದು. ಸಂಜೆ ಹೊತ್ತು ಮಕ್ಕಳಿಗೆ ಹಾಕ್ಕೊಡೋವಾಗ ಒಂದೊಂದು ದೋಸೆ ತುಂಬ ದಪ್ಪ ದೋಸೆ ಹಾಕಿರೋದ್ರಿಂದ ಆರಾಮಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ದೋಸೆ. ಹಿಟ್ಟು ನೋಡ್ಬೋದು ಹೇಗಿದೆ, ಎಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಅಂತ. ಇದನ್ನು ನಾವು ಹಾಗೆ ಇಡಬೇಕಾಗಿಲ್ಲ. ತಕ್ಷಣವೇ ಹಿಟ್ಟು ರೆಡಿ ಆಗ್ತಿದ್ದಂಗೆ ದೋಸೆನ ಹಾಕ್ಬೋದು. ನಾನಿಲ್ಲಿ ಆಲ್ರೆಡಿ ಪ್ಯಾನನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದ್ರ ಮೇಲೆ ಈ ಹಿಟ್ಟನ್ನು ಸ್ಪ್ರೆಡ್ ಮಾಡೋಣ. ದಪ್ಪ ದೋಸೆ ಆಗಿರೋದ್ರಿಂದ ಇದನ್ನು ನಾವು ಮುಚ್ಚಿ ಬೇಯಿಸಬೇಕು, ಇಲ್ಲಾಂದರೆ ನೀಟಾಗಿ ಬೇಯಲ್ಲ. ಸೊ ತುಂಬಾ ಈಸಿ ಮಾಡೋದು ಕೂಡ. ಕೆಲವೊಮ್ಮೆ ಸಿಂಪಲ್ ಆಗಿರುವಂಥ ರೆಸಿಪಿಗಳು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೀವಲ್ಲ, ಆ ಥರದ ರೆಸಿಪೀಸ್ಗಳಲ್ಲಿ ಇದು ಕೂಡ ಒಂದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಯ್ಯೋ ಇಷ್ಟೇನಾ ಮಾಡೋದು ಅಂತ ಅನಿಸುತ್ತೆ, ಆದರೆ ತಿನ್ನೋವಾಗ ಮಾತ್ರ ಎಷ್ಟು ರುಚಿಯಾಗಿದೆಯಲ್ಲ ಇದು ಅಂತ ಅನಿಸೋ ಹಾಗಿರುತ್ತೆ ಈ ದೋಸೆ. ಮುಚ್ಚಿ ಬೇಯಿಸಬೇಕು. ಸಣ್ಣ ಊರಿನಲ್ಲೇ ಬೇಯಿಸಿ ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಿದ್ರೂ ಕೂಡ ನೀವು ಇದಕ್ಕೆ ಸ್ಪ್ರಿಂಕಲ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಡ್ರೈ ಅನಿಸುತ್ತೆ. ಹಾಗಾಗಿ ತುಪ್ಪನೋ ಎಣ್ಣೆನೋ ಮೇಲಿಂದ ಹಾಕಿ ಚೆನ್ನಾಗಿ 2 ಸೈಡು ಕೂಡ ಇದನ್ನು ಬೇಯಿಸಬೇಕಾಗಿರೋದು ಅಷ್ಟೇ. ಮಿಕ್ಕಿರೋ ಹಿಟ್ಟನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಹಾಗೆ ದೋಸೆ ಪ್ಯಾನು ಈ ಥರದ ಪ್ಯಾನಲ್ಲೇ ಹಾಕಬೇಕು ಅಂತೇನಿಲ್ಲ. ನೀವು ನಾರ್ಮಲಾಗಿ ದೋಸೆಗೆ ಯೂಸ್ ಮಾಡ್ತೀರಲ್ಲ, ಆ ಥರದ ಪ್ಯಾನನ್ನು ಕೂಡ ಉಪಯೋಗಿಸ್ಬೋದು. ನನ್ನ ಹತ್ರ ನಾರ್ಮಲ್ ಪ್ಯಾನ್ ನೀರು ದೋಸೆ ಕಾವಲಿ ಮಾತ್ರ ಇರೋದ್ರಿಂದ ನಾನು ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸಣ್ಣ ಉರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಕೆಳಗಡೆ ಬೇಗ ಖರ್ಚು ಆಗುತ್ತೆ, ಮೇಲೆ ನೀಟಾಗಿ ಬೆಂದಿರಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇದನ್ನ ನಾವು ಬೇಯಿಸಬೇಕಾಗಿರೋದು. ಒಮ್ಮೆ ಟರ್ನ್ ಮಾಡಿ ಹಾಕಿ ಬೇಯಿಸಿದ್ರೆ ಆಯಿತು. ಮತ್ತೆ ತಿರುವು ಹಾಕಿ ಅಗತ್ಯ ಇಲ್ಲ. ಕೆಳಗಡೆ ಒಮ್ಮೆ ಬೆಂದಿತು ಅಂತ ಅನಿಸಿದ ಮೇಲೆ ಟರ್ನ್ ಮಾಡಿ ಒಮ್ಮೆಗೆ ಬೇಯಿಸಿದ್ರೆ ಸಾಕು. ಇದನ್ನು 2 ಸೈಡು ಕೂಡ ನೋಡ್ಬೋದು ಹೇಗೆ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಸಿಮೆಣಸು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ಮೇಲೆ ನೀನು ಕೇಳಬೇಕಾ, ಸೂಪರಾಗಿಯೇ ಬಂದಿರುತ್ತೆ. ಯಾವುದೇ ಚಟ್ನಿ ಜೊತೆಗೆ ನೀವು ಇದನ್ನ ಸರ್ವ್ ಮಾಡ್ಬೋದು. ನಾರ್ಮಲ್ ಎನಿ ಚಟ್ನಿಗಳು ಇದ್ರ ಜೊತೆಗೆ ಆಗುತ್ತೆ. ಹಾಗೆ ನನ್ನ ಮಕ್ಕಳಿಗೆ ಮಾತ್ರ ಇದು ಚಟ್ನಿಗಿಂತ ಬದಲಾಗಿ ಬೆಣ್ಣೆ ಜೊತೆಗೆ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಬೆಣ್ಣೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ದೋಸೆ ಮೇಲೆ ಬೆಣ್ಣೆ ಇಟ್ಟರೆ ಆಹಾ, ಅಷ್ಟು ಬಾಯಲ್ಲಿ ನೀರು ಉರಿಸೋ ಹಾಗಿರುತ್ತೆ ದೋಸೆ. ತಣ್ಣಗಾದ್ಮೇಲೂ ಕೂಡ ಇದು ಇಷ್ಟೇ ಸಾಫ್ಟಾಗಿರುತ್ತೆ. ಹಾಗಾಗಿ ನಾವು ಲಂಚ್ ಬಾಕ್ಸಿಗೆ ಬೇಕಿದ್ರೂ ಕೂಡ ಹಾಕಿ ಕಳಿಸ್ಬೋದು ಇದನ್ನು. ನೋಡಿದ್ರಲ್ವಾ ಇನ್ಸ್ಟೆಂಟ್ ದೋಸೆ ಹೇಗೆ ಮಾಡೋದು ಅಂತ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ತಡ ಯಾಕೆ, ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ.